ರಿಲೀಸ್ ಆಗ್ತಾ ಇದೆ. ಇಷ್ಟೆಲ್ಲದಕ್ಕೂ ಕೂಡ ಎಲ್ಲ ಕಷ್ಟಗಳಲ್ಲೂ ಕೂಡ ಹೆಗಲನ್ನು ಕೊಟ್ಟು ನನ್ನ ಜೊತೆ ಕಣ್ಣಲ್ಲಿ ನೀರು ಬಂದೇ ಇರುವಂತ ಒಂದು ರೀತಿಯಲ್ಲಿ ಮಕ್ಕಳಿಗೆ ಧೈರ್ಯವನ್ನು ಕೊಟ್ಟು ಇಡೀ ಕುಟುಂಬವನ್ನ ನಮ್ಮನ್ನ ನಂಬಿಕೊಂಡಿರೋರನ್ನ ಯಾರನ್ನ ಕೂಡ ಕೈ ಬಿಡದೆ ಕೂಡ ನಿಂತ್ಕೊಂಡಿರುವಂತ ನನ್ನ ಧರ್ಮಪತ್ನಿ ಲಕ್ಷ್ಮೀ ಅರುಣ ಅವರಿಗೆ ಏನು ಒಂದು ವಿಜೃಂಭಣೆಯಿಂದ ಪ್ರೀತಿಯಿಂದ ಎಲ್ಲರೂ ಕೂಡ ಬಂದು ನನ್ನ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದಾರಲ್ಲ, ತಮಗೆಲ್ರಿಗೂ ಕೂಡ ನಾನು ಎಷ್ಟು ಧನ್ಯವಾದಗಳು ತಿಳಿಸಿದ್ರು ಕೂಡ ಕಡಿಮೆ. ತಮ್ಮೆಲ್ರಿಗೂ ನನ್ನ ತಲೆ ಬಾಗಿಸಿ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಏನ್ ಮಾತಾಡ್ಬೇಕನ್ನೋದು ನನಗಂತೂ ಅರ್ಥ ಆಗಲ್ಲ. ವಿಷಯ ಒಂದೇ ಒಂದು, ಸೋಮಶೇಖರ್ ರೆಡ್ಡಿ ಅವರು ನನಗಿಂತ 1.5 ವರ್ಷ ದೊಡ್ಡವರು ವಯಸ್ಸಲ್ಲಿ. ಅವರು ಹೇಳಿದ್ರು ಚಿಕ್ಕಂದಿನಿಂದ ಸಿಕ್ಕಾಪಟ್ಟೆ ಇಬ್ಬರು ಜಗಳ ಮಾಡ್ತಾ ಇದ್ರೆ ಬಿಡಿಸ್ಲಿಕ್ಕೆ ಯಾರ ಕೈಲೂ ಕೂಡ ಆಗಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಜಗಳ ಮಾಡಿದ್ರು ಕೂಡ ಚಿಕ್ಕ ಮಕ್ಕಳಿದ್ದಾಗಲಿಂದ ಕೂಡ ಒಂದೇ ನಿಮಿಷದಲ್ಲಿ ಇಬ್ಬರು ಮತ್ತೆ ಜೊತೆಯಲ್ಲಿ ಸೇರಿ ಯಾವುದೇ ಒಂದು ಸಿನಿಮಾಗೆ ಹೋಗ್ಬೇಕಂದ್ರು ಯಾವುದೇ ಒಂದು ಫಂಕ್ಷನ್ಗೆ ಹೋಗ್ಬೇಕಂದ್ರು ಕೂಡ ಇಬ್ಬರನ್ನ ಅಣ್ಣ ತಮ್ಮದ್ರ ಅಂತ ಹೇಳ್ತಾ ಇದ್ರ, ಸ್ನೇಹಿತರ ಅಂತ ಹೇಳಿ ಕೇಳ್ತಾ ಇದ್ರು ಜನ. ಆ ರೀತಿಯಲ್ಲಿ ಬಳ್ಳಾರಿಯಲ್ಲಿ ಬಡ ಕುಟುಂಬದಲ್ಲಿ ಒಬ್ಬ ಸಾಮಾನ್ಯ ಪೊಲೀಸ್ ಕಾನ್ಸ್ಟೇಬಲ್ ಮಕ್ಕಳಾಗಿ ಹುಟ್ಟಿ ಬೆಳೆದಿರುವಂತ ನಾವು, ಭಗವಂತ ಎಲ್ಲರನ್ನ ಇವತ್ತು ಈ ಭೂಮಿ ಮೇಲೆ ನಾವೆಲ್ಲರೂ ತಾಯಿ ಗರ್ಭದಿಂದ ಬಂದಿರ್ತೀವಿ. ನಾವು ಕಡು ಬಡತನದಿಂದ ಬಂದಿರುವಂತವ್ರು ನಾವು, ನಮಗೆ ಬಹಳಷ್ಟು ಮಂದಿ ತಮ್ಮಲ್ಲಿ ಇರ್ತೀರ. ಆದ್ರೆ ದೇವರು ಕೆಲವೊಬ್ಬರಿಗೆ ಮಾತ್ರ ಹಣೆಬರಹದಲ್ಲಿ ಏನೆಲ್ಲ ಆಗ್ಬೇಕು ಅಂತ ಭಗವಂತ ಬರ್ದಿರ್ತಾನೋ ಅದೇ ಆಗುತ್ತೆ ಅನ್ನೋದಕ್ಕೆ ಬಳ್ಳಾರಿಯಲ್ಲಿ ನಾನೇ ಒಂದು ಸಾಕ್ಷಿ. ಇವತ್ತು ತುಂಬಾ ಬಡತನದಲ್ಲಿ ಹುಟ್ಟಿ ಬೆಳೆದ್ರು ಕೂಡ ಬಳ್ಳಾರಿ ನಗರವನ್ನ ಹೆಜ್ಜೆಗೂ ಕೂಡ ಕಣ್ಣಲ್ಲಿ ಯಾವ ರೀತಿ ಸ್ಕ್ಯಾನಿಂಗ್ ಮಿಷನ್ ಅಲ್ಲಿ ಸ್ಕ್ಯಾನಿಂಗ್ ಆಗುತ್ತೇನೋ ಆ ರೀತಿ ಭಗವಂತ ಅಧಿಕಾರ ಕೊಟ್ಟಿದ ತಕ್ಷಣ ಬಳ್ಳಾರಿಯನ್ನ ಏನು ಅಭಿವೃದ್ಧಿ ಮಾಡಿದ್ದೀವಿ, ಇವತ್ತಿಗೂ ಕೂಡ ಆ ಬಳ್ಳಾರಿ ಜನರು ನಾವು ಮಾಡಿರುವಂತ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಅವ್ರೇನೊಂದು ಪ್ರೀತಿಯಿಂದ ಆಶೀರ್ವಾದ ಮಾಡ್ತಾ ಇದ್ದಾರೆ. ಆ ಆಶೀರ್ವಾದನೇ ಈ 14 ವರ್ಷಗಳ ನನಗೆ ಯಾವುದು ಕೂಡ ಕಷ್ಟ ಅಂತ ಅನ್ಸಿಲ್ಲ. ನನ್ನ ಬಳ್ಳಾರಿ ಜನರಿಗೋಸ್ಕರ ನಾನು ಬದುಕಬೇಕು, ಮತ್ತೆ ಊರಿಗೆ ಹೋಗ್ಬೇಕು, ಮತ್ತು ಆ ನಗರವನ್ನ ಇಡೀ ಕರ್ನಾಟಕದಲ್ಲಿ 2ನೇ ಮಹಾನಗರವಾಗಿ ಮಾಡಬೇಕು ಅನ್ನೋ ನನಸು ಮಾಡ್ಕೊಳ್ಳೋದಕ್ಕೆ ದೇವರು ನಿಮ್ಮ ಪ್ರೀತಿ ಅಭಿಮಾನ ಆಶೀರ್ವಾದನೇ ಎಲ್ಲ ಕಷ್ಟಗಳಿಂದ ಕೂಡ ಮೆಟ್ಟಿ ನಿಂತ್ಕೊಳ್ಳೋಕೆ ಮಾಡಿದೆ ಅಂತ ಹೇಳಿ ಹೇಳೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಬಂಧುಗಳೇ, ಬರೋ ದಿನಗಳಲ್ಲಿ ಇನ್ನೂ ಸಾಕಷ್ಟು ಎಷ್ಟೋ ಯೋಚನೆಗಳಿದೆ. ಕೇವಲ ಬಳ್ಳಾರಿ ಅಂತಂದ್ರೆ ಈ ಹಿಂದೆ ಯಾರಾದ್ರೂ ಕೂಡ ಬರಬೇಕು ಅಂತಂದ್ರೆ ಆ ಬಳ್ಳಾರಿ ಏನು ಹೋಗ್ತೀರಿ ಅನ್ನೋಂತ ಪರಿಸ್ಥಿತಿ. ಇವತ್ತು ಬಳ್ಳಾರಿ ಅಂತಂದ್ರೆ ಎಲ್ರೂ ಕೂಡ ಮೊದಲ ಹೆಜ್ಜೆ ನಾವು ಹೋಗ್ತೀವಿ ಅನ್ನೋಂಥ ಸ್ಥಿತಿಗೆ ಇವತ್ತು ಇಡೀ ದೇಶದಲ್ಲಿ ಬಳ್ಳಾರಿ ಬಂದಿದೆ ಅಂದ್ರೆ ಅದು ನಿಮ್ಮ ಪ್ರೀತಿ ಅಭಿಮಾನದಿಂದಾನೇ ನಾವೇನಾದ್ರೂ ಸಾಧನೆ ಮಾಡಿದ್ದೀವಿ ಅಂತಂದ್ರೆ. ಬರೋ ದಿನಗಳಲ್ಲಿ ಬಳ್ಳಾರಿಯಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗಬೇಕು. ಬಳ್ಳಾರಿಯಿಂದ ಬೆಂಗಳೂರು, ಡೆಲ್ಲಿ, ಮುಂಬೈಗೆ ಮಾತ್ರ ಅಲ್ಲ, ಬಳ್ಳಾರಿಯಿಂದ ಲಂಡನ್, ಅಮೆರಿಕ ಕೂಡ ವಿಮಾನಗಳಲ್ಲಿ ಇಲ್ಲಿ ಹುಟ್ಟಿ ಬೆಳೆದಿರೋ ಯುವಕರು ಇವತ್ತು ದೇಶ ವಿದೇಶಗಳಿಗೆ ಕೂಡ ಬಳ್ಳಾರಿಯಿಂದಲೇ ವಿಮಾನ ಹತ್ತಬೇಕು ಅನ್ನೋ ನನ್ನ ಆಸೆ ಈಡೇರಿಸಿಕೊಳ್ಳೋದಕ್ಕೆ ಈ ಸರ್ಕಾರದಲ್ಲಿ ಅವ್ರು ಮುಂದೆ ಆಗ್ಲಿಲ್ಲ ಅಂದ್ರೂ ಕೂಡ ನಮ್ಮ ಹೋರಾಟದಿಂದ ಖಂಡಿತವಾಗ್ಲೂ ಕೂಡ ಸಾಧಿಸಿಕೊಳ್ಳೋ ಪ್ರಯತ್ನ ಮಾಡ್ತೀವಿ. ಇಲ್ಲ ಅಂದ್ರೂ ಕೂಡ ಮುಂದೊಂದು ದಿನ ನಿಮ್ಮ ಆಶೀರ್ವಾದದಿಂದ ನಾನು, ಸೋಮಶೇಖರ್ ರೆಡ್ಡಿ, ಇವತ್ತು ಇಡೀ ನಮ್ಮ ವೇದಿಕೆ ಮೇಲೆ ಇರುವಂತ ನನ್ನ ಧರ್ಮಪತ್ನಿ ಜೊತೆಗೂಡಿ ನಾವೆಲ್ಲರೂ ಕೂಡ ಇಡೀ ಬಳ್ಳಾರಿ ಸಮಗ್ರ ಅಭಿವೃದ್ಧಿಗೆ ಹೋರಾಟ ಮಾಡೋದ್ರ ಮೂಲಕ ಎಲ್ಲದನ್ನ ನಾವು ಸಾಧಿಸಿಕೊಳ್ಳೋಣ ಅಂತ ಮಾತನ್ನು ಹೇಳ್ತಾ, ಇನ್ನ ಏನೇನೋ ಮಾತಾಡ್ಬೇಕಿದ್ದ ಮಾತಾಡೋದು ಬೇಡ. ಇನ್ನ 3 ವರ್ಷ ಇದೆ ಅಖಂಡ ಬಳ್ಳಾರಿ ಜಿಲ್ಲೆಯಲ್ಲಿ. ಬರೋ ದಿನಗಳಲ್ಲಿ ಇವತ್ತೇನು ನಮ್ಮ ರಾಮಚಂದ್ರ ರೆಡ್ಡಿ ಅವರು ಹೇಳ್ತಾ ಇದ್ರು, ಬರೋ ದಿನಗಳಲ್ಲಿ ಜನಾರ್ದನ್ ರೆಡ್ಡಿ ಅವರು ಒಳ್ಳೆ ಅಧಿಕಾರ ಅವರು ಪಡೆದು ಮಂತ್ರಿ ಆಗ್ಬೇಕು, ಅರುಣ ಅವರು ಶಾಸಕರಾಗಬೇಕು ಅಂತ ಹೇಳಿ ಬರೋ 28ಕ್ಕೆ 100ಕ್ಕೆ 100 ಲಕ್ಷ್ಮೀ ಅರುಣ ಅವರು, ಸೋಮಶೇಖರ್ ರೆಡ್ಡಿ ಅವರು, ದಿವಾಕರ್ ಅವರು, ಬಂಗಾರು ಹನುಮಂತ ಅವರು, ಸುಮಾರು ಎಷ್ಟು ಮಂದಿ MLAಗಳು ಬಳ್ಳಾರಿಯಿಂದ ಒಂದು 40-50 MLAಗಳನ್ನ ಗೆಲ್ಸೋ ಶಕ್ತಿ ಬಳ್ಳಾರಿ ಅವ್ರಿಗೆ ಬಂದಿದೆ ಅಂತ ಹೇಳಿ ಇಡೀ ದೇಶಕ್ಕೆ ಮತ್ತೆ ನಾವು ತೋರಿಸೋಣ ಅಂತ ಹೇಳಿ ಹೇಳ್ತಾ, ಭಾರತೀಯ ಜನತಾ ಪಕ್ಷ
ಖಂಡಿತವಾಗ್ಲೂ ಕೂಡ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ, ಅಮಿತ್ ಶಾ ಅವರ ಆಶೀರ್ವಾದದಿಂದ 100ಕ್ಕೆ 100 ಕರ್ನಾಟಕದಲ್ಲಿ 28ರಲ್ಲಿ ನಾವೇನು ಬರೀ ಬಾಯಿ ಮಾತಲ್ಲಿ 150 ಸೀಟಲ್ಲಿ ಗೆದ್ದು ಅಧಿಕಾರಕ್ಕೆ ಬರ್ತೀವಂತ ನಾವು ಹೇಳ್ತೀವಲ್ಲ, 150ಕ್ಕೂ ಹೆಚ್ಚು ಸೀಟ್ಗಳನ್ನ ಗೆಲ್ಸ್ಕೊಳ್ಳೋದಕ್ಕೆ ನಾವೆಲ್ಲರೂ ಕೂಡ ವೇದಿಕೆ ಮೇಲೆ ಇರುವಂತ ಪ್ರತಿಯೊಬ್ಬರು ಕೂಡ ಶ್ರಮಪಟ್ಟು ಇಡೀ ಬಳ್ಳಾರಿ ಅಖಂಡ ಜಿಲ್ಲೆ ಅಂದ್ರೆ ವಿಜಯನಗರ, ಬಳ್ಳಾರಿ ಸಮಗ್ರ ಅಭಿವೃದ್ಧಿ ಆಗೋದಕ್ಕೆ ನಾವೆಲ್ಲರೂ ಕೂಡ ಏನು 2008 ಮರುಕಳಿಸುತ್ತೆ ಅದು 2028ರಲ್ಲಿ ಅನ್ನುವಂತ ಮಾತನ್ನ ಹೇಳ್ತಾ ನಿಮ್ಮೆಲ್ಲರ ಆಶೀರ್ವಾದ ನನಗೆ ಇದೇ ರೀತಿ ಸದಾ ಇರಲಿ ಅಂತ ಹೇಳಿ ಬಯಸಿ, ಇಡೀ ಬಳ್ಳಾರಿಯಲ್ಲಿ ಬರೋ ದಿನಗಳಲ್ಲಿ ನಾನು ಬರೋ ಏಪ್ರಿಲ್ ತಿಂಗಳಿಂದ ನನ್ನ ಸಹೋದರೆಲ್ಲರ ಜೊತೆಯಲ್ಲೂ ಕೂಡ ಸೇರ್ಕೊಂಡ್ಬಿಟ್ಟು ಪ್ರತಿಯೊಂದು ಕಾರ್ಯಕರ್ತರ ಪ್ರತಿಯೊಂದು ಬೀದಿಯಲ್ಲಿ ಕೂಡ ವಾರ್ಡ್ ಅಲ್ಲಿ ಕೂಡ ನಮಗೋಸ್ಕರ ಇವತ್ತು ಬಳ್ಳಾರಿ ಅಭಿವೃದ್ಧಿ ಆಗ್ಬೇಕು ಅಂತ ಹೇಳಿ ಕನಸು ಕಂಡಿರುವಂತ ಪ್ರತಿಯೊಬ್ಬ ನಾಗರಿಕರ ಮನೆಗಳಿಗೂ ಕೂಡ ನಾವು ಮನೆಗೆ ನಾನು ಏಪ್ರಿಲ್ ತಿಂಗಳಿಂದ ಯಾಕಂದ್ರೆ 14 ವರ್ಷದ ನಂತರ ಬಂದಿದ್ದೀನಿ. ಎಲ್ಲ ಬೀದಿಗಳು ಓಡಾಡಬೇಕು, ಎಲ್ಲ ಸ್ಲಮ್ ಏರಿಯಾಗಳಲ್ಲಿ ಓಡಾಡಬೇಕು, ನನಗೆ ಪರಿಚಯ ಇರೋರು ಪ್ರತಿಯೊಂದು ಮನೆಗೂ ಹೋಗ್ಬೇಕು, ಟಿಫಿನ್ ಮಾಡಿ ತಿನ್ಬೇಕು, ಟೀ ಕುಡಿಬೇಕು, ಅವ್ರ ಜೊತೆ ಕಾಲ ಕಳಿಬೇಕು ಅನ್ನೋ ಆಸೆ ನನಗೇನಿದೇನೋ. ಯಾಕಂದ್ರೆ ನಾನು ಬಳ್ಳಾರಿಗೆ ಬಂದ ತಕ್ಷಣ ಸೊಂಡೂರು ಎಲೆಕ್ಷನ್ ಬಂತು, ಅದಾದ ನಂತರ ಅಸೆಂಬ್ಲಿ ಆಯ್ತು, ನಂತರ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿ ಕೆಲಸಗಳ ಬಗ್ಗೆನೂ ಗಮನ ಕೊಡಬೇಕಾಯ್ತು. ಹಾಗಾಗಿ ಏಪ್ರಿಲ್ ತಿಂಗಳಿಂದ ಒಂದು ದಿನ ಬಳ್ಳಾರಿ, ಒಂದಿನ ಗಂಗಾವತಿ ಅನ್ನೋ ರೀತಿಯಲ್ಲಿ ಬೀದಿಯಲ್ಲಿ ನಮಗೆ ಪರಿಚಯಿಸಿರುವಂತ ಪ್ರತಿಯೊಬ್ಬರ ಮನೆಗಳಿಗೂ ಕೂಡ ಹೋಗಿ ತೃಪ್ತಿಯಿಂದ ಎಲ್ಲರನ್ನ ಮಾತಾಡಿಸೋ ನನ್ನ ಆಸೆ ಏನಿದೆ ಅದು ಏಪ್ರಿಲ್ ತಿಂಗಳಿಂದ ನಾನು ಮೊದಲು ಮಾಡ್ತೀನಿ ಅಂತ ಹೇಳಿ ನನ್ನ 2 ಮಾತುಗಳನ್ನ ಮುಕ್ತಾಯ ಮಾಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕನ್ನಡ. 21ಕ್ಕೆ ನನಗೆ ಕೂಡ 60 ವರ್ಷ ಕಂಪ್ಲೀಟ್ ಆಗ್ತವೆ. ಅಂದ್ರೆ ಎಷ್ಟು ಚಿಕ್ಕ ಮಕ್ಕಳಿದ್ದಾಗ ಕೂಡ ಒಂದೇ ಸ್ಕೂಲಿಗೆ ಹೋಗೋದು, ಕಲಿತೆ ಹೋಗ್ತಿದೀವಿ. ಪ್ರತಿಯೊಂದು ವಿಷಯದಲ್ಲಿ ಕೂಡ ಇಬ್ಬರೇ, ಯಾಕಂದ್ರೆ 1.5 ವರ್ಷ ಡಿಫರೆನ್ಸ್ ಇರೋ ಕಾರಣ ಅಷ್ಟು ಕ್ಲೋಸ್ ಆಗಿ ಇಬ್ರು ಇದ್ದಿದ್ವಿ. ಹಾಗಾಗಿ ಅವನಿಗೆ ದೇವರು 100 ವರ್ಷ ಇನ್ನ ಜಾಸ್ತಿ ಆಶೀಸ್ ಕೊಳ್ಳಿ, ಇನ್ನ ಐಶ್ವರ್ಯ ಕೊಳ್ಳಿ. ನಮ್ಮ ಬಳ್ಳಾರಿ, ಅಖಂಡ ಬಳ್ಳಾರಿ ಜಿಲ್ಲೆನ ಅತ್ಯುನ್ನತ ಮಟ್ಟಕ್ಕೆ, ಅಂದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಪ್ರತಿಯೊಬ್ಬರು ಬಂದು ಇಲ್ಲಿ ಬ್ರಹ್ಮೇಂದ್ರ ಸ್ವಾಮಿ ಆಗ್ಲಿ, ಕಸಾಪುರ ಹನುಮಾನ್ ದೇವರಾಗ್ಲಿ, ನಮ್ಮ ಅಂದ್ರೆ ಮಣಿದೇವರಾದಂತ ಮುನೀಶ್ವರ ಸ್ವಾಮಿಯಲ್ಲಿ ಕೂಡ ನಾನು ಆ ದೇವರಲ್ಲಿ ಬೇಡ್ತಾ ನನ್ನ ತಮ್ಮನಿಗೆ ಒಳ್ಳೆ ಆರೋಗ್ಯ ಆಯುಷ್ಯ ಕೊಡ್ರಿ ಸ್ವಾಮಿ ಅಂತೇಳಿ ಬೇಡ್ಕೊಳ್ತಾ ನನ್ನ ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೀನಿ. ಕಾರ್ಯಕರ್ತರ ಜೊತೆಗೆ ಆಚರಣೆ ಮಾಡಬೇಕು, ಅವ್ರ ಜೊತೆಗೆ ನಾನು ಇರ್ಬೇಕಂತೇಳಿ ಇವತ್ತು ಗಂಗಾವತಿ ಶಾಸಕರಾಗಿರ್ತಕ್ಕಂಥ ನಮ್ಮ ಜನಾರ್ದನ್ ಸಾಹೇಬರು ಇವತ್ತು ಗಂಗಾವತಿಯಲ್ಲಿ ಎಲ್ಲರೂ ಒಟ್ಟಿಗೆ ಬರಬೇಕು, ಇಲ್ಲೇ ಇರ್ಬೇಕಂದ್ರೆ ಇಲ್ಲ ನಾನು ಬಳ್ಳಾರಿ ಅವ್ರ ಜೊತೆಗಿದ್ದು ಕಾರ್ಯಕರ್ತರ ಜೊತೆಗಿದ್ದು 14 ವರ್ಷದ ನಂತರ ಇಲ್ಲಿ ಮಾಡ್ತಾ ಇದ್ದೀನಿ ಬಳ್ಳಾರಿಯಲ್ಲಿ ಅಂತೇಳಿ ಇಲ್ಲಿ ಮುಗಿಸ್ಕೊಂಡು ಮತ್ತೆ ಗಂಗಾವತಿಗೆ ಹೋಗಲಿದ್ದಾರೆ. ಅದೇ ರೀತಿ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಸೋಮಶೇಖರ್ ಸರ್, ಅರುಣಾ ಮೇಡಮ್ ಅವ್ರಿಗೂ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಇವತ್ತು 58ನೇ ಹುಟ್ಟುಹಬ್ಬ ಆಚರಣೆಯನ್ನು 100 ವರ್ಷ ಮಾಡ್ಕೋಬೇಕಿಲ್ಲ ಸಾರು, ಬಳ್ಳಾರಿ ಅಭಿವೃದ್ಧಿ ಆಗಬೇಕು. ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಬಳ್ಳಾರಿ ಕ್ಷೇತ್ರದಿಂದ ನಿಂತು ಬಳ್ಳಾರಿ ಉಸ್ತುವಾರಿ ಮಂತ್ರಿ ಆಗಬೇಕಂತೇಳಿ ಕನಕದುರ್ಗಮ್ಮ ತಾಯಿ ಆಶೀರ್ವಾದ, ನಿಮ್ಮ ಆಶೀರ್ವಾದ ಸಂಪೂರ್ಣವಾಗಿ ಅವ್ರ ಕುಟುಂಬ ಮೇಲೆ ಇರ್ಬೇಕಂತೇಳಿ ಇವತ್ತು ಅವ್ರಿಗೆ ಶುಭವನ್ನು ತಿಳಿಸ್ತಾ ಇದ್ದೀನಿ. ದಸರಾ ಹಬ್ಬದ ಒಂದು ಕನಕದುರ್ಗಮ್ಮನ ತಾಯಿ ಆಶೀರ್ವಾದದಿಂದ ಇಲ್ಲಿ ಪಾದಾರ್ಪಣೆ ಮಾಡಿದ ನಂತರ ಸಂಡೂರು ಚುನಾವಣೆ ಎದುರಾಯ್ತು. ಆ ಸಂಡೂರು ಚುನಾವಣೆಯಲ್ಲಿ ವೇದಿಕೆ ಇರ್ತಕ್ಕಂಥ ಎಲ್ಲ ನಮ್ಮ ಸೋದರರು, ಅಣ್ಣ ತಮ್ಮಂದರು ಶತಾಗತ ಚುನಾವಣೆಯಲ್ಲಿ ನನ್ನ ಗೆಲುವಿಗೆ ಶ್ರಮಿಸಿರ್ತಕ್ಕಂಥ ಎಲ್ಲರಿಗೂ ಮತ್ತು ನಮ್ಮ ಜನಾರ್ದನ್ ಅಣ್ಣನವ್ರಿಗೆ, ಯಾಕಂದ್ರೆ ನಾನು ಕ್ಯಾಂಡಿಡೇಟ್ ಆಗಿ ಎಷ್ಟು ಓಡಾಡ್ತೋ ಅದಕ್ಕಿಂತ ದುಪ್ಪಟ್ಟು ಅವಿರತ ಶ್ರಮವನ್ನು ಪಟ್ಟಿರ್ತಕ್ಕಂಥ ಜನಾರ್ದನ್ ಅವರಿಗೆ ನಾವು ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಕೂಡ ಸಾಕಾಗಲ್ಲ. ಇವತ್ತು ಕೂಡ ಅಂತ ಹೇಳ್ತಾ ಇದ್ದೀನಿ, ಯಾಕಂದ್ರೆ ಅವರು ತುಂಬಾ ಕಷ್ಟ ದಿನದಲ್ಲಿ ಅವರ ಜೊತೆಗೆ ಏನು ಅವರು ಸಾಕಷ್ಟು ಜನನ ರಾಜಕೀಯವಾಗಿ ಬೆಳೆಸಿದ್ರು. ಆ ಬೆಳೆಸಿರ್ತಕ್ಕಂಥ ಸಾಕಷ್ಟು ಜನರು ಅವ್ರಿಗೆ ಕಷ್ಟದ ದಿನದಲ್ಲಿ ದೂರ ಸರಿದ್ರು. ಆದ್ರೆ ಶತಾಯಗತೆ ಗಟ್ಟಿಯಾಗಿ ನಮ್ಮ ಅಕ್ಕನವರು ತಾಯಿಯಾಗಿ ಮಡಿಯಾಗಿ ಅವ್ರ ಜೊತೆ ನಿಂತರು. ಹಂಗಾಗಿ ದೇವರು ಅವರಿಬ್ಬರಿಗೆ ಆರೋಗ್ಯ ಕೊಟ್ಟು ಕಾಪಾಡಲಿ ಮತ್ತು ಜನಾರ್ದನ್ ಮುಂದಿನ ದಿನಗಳಲ್ಲಿ ರಾಜಕೀಯದಿಂದ ಉತ್ತಮ ಮಟ್ಟಕ್ಕೆ ಏರ್ಲಿ, ಅವರಿಗೆ ಆರೋಗ್ಯ ಕೊಟ್ಟು ಆ ಭಗವಂತ ಕಾಪಾಡಲಿ. ಅವರು ಭಗವಾನ್ ಶ್ರೀರಾಮಚಂದ್ರ ನಾವೆಲ್ಲ ಅವರ ಅನೇಕ ಭಕ್ತಾದಿಗಳು ಇರ್ತಾರೆ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾತು ಸನ್ಮಾನ್ಯ ಶ್ರೀ ಜನಾರ್ದನ್ ರೆಡ್ಡಿ ಸಾಹೇಬರ ಹುಟ್ಟುಹಬ್ಬಕ್ಕೆ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ನಮ್ಮ ಪಕ್ಷದ ಮುಖಂಡರೇ,
ಮಾಜಿ ಶಾಸಕರೇ, ಅದೇ ರೀತಿಯಾಗಿ ಬಳ್ಳಾರಿ ಗ್ರಾಮಾಂತರದಿಂದ ಬಂದಂತ ಬಹಳಷ್ಟು ಭಾರತೀಯ ಜನತಾ ಪಕ್ಷದ ಎಲ್ಲ ಮುಖಂಡರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ, ಇವತ್ತೇನು ನೂರಾರು ಹುಟ್ಟು ಹಬ್ಬಗಳನ್ನು ಮಾಡ್ಕೋಬೇಕಂತ ಹೇಳ್ತಾ ಇವತ್ತೇನು ಬಳ್ಳಾರಿ ಅಭಿವೃದ್ಧಿಗೋಸ್ಕರ ಸಾಕಷ್ಟು ಪಣ ತೊಟ್ಟು ತಮ್ಮದೇ ರೀತಿಯಲ್ಲಿ ಹೋರಾಟ ಮಾಡಿದಂತ ಸನ್ಮಾನ ಶ್ರೀ ಜನಾರ್ದನ್ ರೆಡ್ಡಿ ಸಾಹೇಬರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. 58ನೇ ಹುಟ್ಟುಹಬ್ಬದ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಮಾಜಿ ಸಚಿವರು, ಹಾಲಿ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಶಾಸಕರು, ಜನಪ್ರಿಯ ನಾಯಕರಾದ ಮಾನ್ಯ ಜನಾರ್ದನ್ ರೆಡ್ಡಿ ಅವರು ಇವತ್ತು ಹುಟ್ಟುಹಬ್ಬ ನಮ್ಮೆಲ್ಲರ ಸುದೈವ ಅಂತ ಹೇಳಿ ಕೂಡ ತಪ್ಪಾಗಲಾರ್ದು. ಮತ್ತೆ ಬಳ್ಳಾರಿ ಜಿಲ್ಲೆ ಯಾವ ರೀತಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಯಾವ ರೀತಿ ನಮ್ಮ ಹಂಪಿ ಉತ್ಸವ ಮಾಡಿದ್ರು, ಕೃಷ್ಣದೇವರಾಯನ ವೈಭವವನ್ನು ಹಂಪಿಯಲ್ಲಿ ತಂದು ತೋರಿಸಿದಂತ ಧೀಮಂತ ಒಬ್ಬ ವ್ಯಕ್ತಿ ಜನಾರ್ದನ್ ರೆಡ್ಡಿ ಅವರು. ಇವತ್ತು ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯಲ್ಲಿ ಕೀರ್ತಿ ಪತಾಕಿಯನ್ನು ಹಿಂದೆ ಯಾವ ರೀತಿ ಹಾರಿಸಿದ್ರು ಅದೇ ರೀತಿ ಇವತ್ತು ಮುಂದೆ ಹಾರಿಸ್ತಾರಂತ ನಮ್ಮೆಲ್ಲ ಈ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯ ಎಲ್ಲ ಜನ ಇವತ್ತು ಕಾತರದಿಂದ ಕಾಯ್ತಿದ್ದಾರೆ. ಅದಕ್ಕಾಗಿ ಇವತ್ತು ಅವರು ಹುಟ್ಟುಹಬ್ಬಕ್ಕೆ ನಮ್ಮೆಲ್ಲರ 2 ಜಿಲ್ಲೆಯ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು, ಅವರ ಅಭಿಮಾನಿಗಳು, ನಾವೆಲ್ಲ ನಮ್ಮ ಹಾಲುಮತ ಸಮಾಜದಿಂದ ಇವತ್ತು ಅವರಿಗೆ ಉತ್ಪೂರ್ವಕವಾದ ಅಭಿನಂದನೆಯನ್ನು ಮತ್ತು ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಹೆಚ್ಚು ಕಡಿಮೆ 35ರಿಂದ 40 ವರ್ಷದ ಕಾಲ ಅವ್ರ ಜೊತೆಯಲ್ಲಿ ಇದ್ದೀವಿ. ಅವರು ಸೋದರರು ಎಷ್ಟು ಅವ್ರನ್ನ ಬಂದರೂ ನಾನು ಅದಕ್ಕೆ ಸಮಾನವಾಗಿ ಅವ್ರ ಬಗ್ಗೆ ತಿಳ್ಕೊಂಡಿದ್ದೀನಿ. ಈ ಸಾಕಷ್ಟು ಚರಿತ್ರೆಗಳೆಲ್ಲ ನೋಡಿದ್ದೀವಿ ಇತಿಹಾಸದಲ್ಲಿ. ಒಬ್ಬ ವ್ಯಕ್ತಿನ ಪಾತಾಳಕ್ಕೆ ತುಳಿಬೇಕು ಅಂತ ಎಷ್ಟೆಲ್ಲ ಕುತಂತ್ರಗಳು ಹುನ್ನಾರಗಳು ನಡೀತಾವೋ ಅಷ್ಟೆಲ್ಲ ಕುತಂತ್ರಗಳು ಜನಾರ್ದನ್ ಅವ್ರ ಮೇಲೆ ನಡೆದಿದ್ದಾರೆ. ಆದರೆ ಯಾವತ್ತೂ ಕೂಡ ಆ ದೇವರಿಗೆ ಬಿಟ್ರೆ, ನ್ಯಾಯಕ್ಕೆ ಧರ್ಮಕ್ಕೆ ಬಿಟ್ರೆ ಯಾರ ಎದುರಿಗೂ ತಲೆ ಬಾಗದ ವ್ಯಕ್ತಿ ಗಾಲಿ ಜನಾರ್ದನ್. ತಲೆಬಾಗೋ ಪ್ರಶ್ನೆ ಇರೋದಿಲ್ಲ. ಬರಲಿ, ದುಃಖ ಬರಲಿ, ಕಷ್ಟ ಬರಲಿ, ಸಹಿಸ್ಕೊಳ್ತೇನೆ. ಆದರೆ ನಾನು ನಂಬಿದ ಧರ್ಮಕ್ಕೆ ನಾನು ತಲೆಬಾಗ್ತೀನಿ ಬಿಟ್ಟು ಬೇರೆ ಯಾವನಿಗೂ ತಲೆ ಬಾಗೋದಿಲ್ಲ ಅಂತ ಹೇಳಿ ತೋರಿಸ್ಕೊಟ್ಟಂತವ್ರು. ಆಗಿನ ಕಾಲದಲ್ಲಿ ಅಭಿಮನ್ಯನಿಗೆ ಪತ್ತವಿಗೆ ಎಲ್ಲ ಮಾಡ್ತಾರೆ, ಆದ್ರೆ ಆ ಅಭಿಮನ್ಯು ಪತ್ತವಿದಲ್ಲಿ ತೀರ್ಕೊಳ್ತಾರೆ. ಆದ್ರೆ ಈ ಅಭಿಮನ್ಯು ಅದನ್ನ ಛೇದಿಸ್ಕೊಂಡು ಹೊರಗೆ ಬಂದಿದ್ದಾರೆ. ಇವತ್ತು ಮನೆಯೋದಿಲ್ಲ ಅಂತ ಹೇಳಿ ಇವತ್ತು ತೋರಿಸ್ಕೊಟ್ಟಿದ್ದಾರೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಬಳ್ಳಾರಿಯಲ್ಲಿ ಎಲ್ಲಾದ್ರೂ ಹೋಗ್ರಿ, ಈಗ ದುರ್ಗಂಗುಡಿಗೆ ಹೋದ್ರೆ ಅಲ್ಲಿ ಮಾತಾಡ್ತಾ ಇದ್ರು, ಆ ವಿಗ್ರಹಗಳನ್ನು ನೋಡಿದ್ರೆ ಮಹಿಷಾಸುರನ್ನ ಅಮ್ಮವನ್ನು ನೋಡಿದ್ರೆ ಜನಾರ್ದನ್ ಅವರು ಮಾಡಿದ್ದಂತ, ಟೆಂಪಲ್ ನೋಡಿದ್ರೆ ಜನಾರ್ದನ್ ಅವರು ಮಾಡಿದ್ದಂತ, ಕುಮಾರಸ್ವಾಮಿ ಗುಡಿಯಿಂದ ಉದ್ದಕ್ಕೆ ನೋಡ್ತಾ ಇದ್ರೆ ಜನಾರ್ದನ್ ಟೈಮಲ್ಲಿ ಆಗಿದ್ದಂತ, ಯಾವ ರಸ್ತೆ ನೋಡಿದ್ರು ರಸ್ತೆಯಲ್ಲೂ ಜನಾರ್ದನ್ ರೆಡ್ಡಿ ಅವರು ಪ್ರತಿಬಿಂಬ ಕಾಣ್ತಾ ಇದೆ. ಆ ತರದ್ದು ಮಾಡಿದಂತ ವ್ಯಕ್ತಿ ಜನಾರ್ದನ್ ರೆಡ್ಡಿ ಅವರು. ಅವರ ಜೊತೆಗೆ ಅವರ ಸಹೋದರ ಕೂಡ ನಮ್ಮ ಭಾವನಾಗಿ ಇಷ್ಟು ವರ್ಷ ನಾವು ಜೊತೆಯಲ್ಲಿ ಇದ್ದೀವಿ. ತಪ್ಪದೇ ಮುಂದಿನ ದಿನಗಳಲ್ಲಿ ಗಾಲಿ ಲಕ್ಷ್ಮೀ ಅಣ್ಣ ಅವರು ಎಲ್ಲ ಪ್ರಯತ್ನ ಮಾಡಿದ್ರು ಕೂಡ ಅವತ್ತಾಗಿಲ್ಲ. ಮುಂದಕ್ಕೆ ತಪ್ಪದೆ ಅವರು ಮಂತ್ರಿನೂ ಆಗ್ತಾರೆ, ಒಳ್ಳೆಯದಾಗುತ್ತೆ. ಬಳ್ಳಾರಿ ಇತಿಹಾಸವನ್ನು ನಾವು ಯಾರಾದ್ರೂ ಬರೆಯೋದಿದ್ರೆ ಬಳ್ಳಾರಿಯ ಇತಿಹಾಸದಲ್ಲಿ ಜನಾರ್ದನ್ ರೆಡ್ಡಿ ಹೆಸರನ್ನು ಬಿಟ್ರೆ ಅದು ಇತಿಹಾಸವೇ ಆಗೋದಿಲ್ಲ. ಆ ತರದ ವ್ಯಕ್ತಿ ಜನಾರ್ದನ್ ರೆಡ್ಡಿ ಅವರು ನಮ್ಮೆಲ್ಲರನ್ನು ಕೂಡ ಬೆಳೆಸಿದ್ದಾರೆ, ಉತ್ತಮ ಗುಣದ ಬಳಿಕ ತಗೊಂಡು ಹೋಗಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಬಳ್ಳಾರಿಯನ್ನು ಮತ್ತಷ್ಟು ಅಭಿವೃದ್ಧಿ ಮಾಡಬೇಕು. ಬಳ್ಳಾರಿಗೆ ಅಷ್ಟೇ ಸೀಮಿತವಲ್ಲ, ಕರ್ನಾಟಕ ರಾಜ್ಯಾದ್ಯಂತ ಕೂಡ ಜನಾರ್ದನ್ ರೆಡ್ಡಿ ಅವರ ಹೆಸರು ಇದೆ. ಪ್ರತಿಯೊಬ್ಬರು ಅವರನ್ನ ಬಯಸ್ತಾ ಇದ್ದಾರೆ. ಈಗ ನಾನು ಹೇಳ್ತಾ ಇದ್ದೀನಿ, ಒಂದು ಇನ್ನಿಂಗ್ಸ್ ಮುಗಿತು, ಈಗ ಸೆಕೆಂಡ್ ಇನ್ನಿಂಗ್ಸ್, ಫಸ್ಟ್ ಇನ್ನಿಂಗ್ಸ್ ಗಿಂತ ಬೆಟ್ಟಾಗಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಅಭಿವೃದ್ಧಿ ನಾವು ಕಾಣ್ತೀವಿ ಅಂತ ಹೇಳಿ ಅವರಿಗೆ ಈಗ ಮೊಮ್ಮಕ್ಕಳನ್ನ ನೋಡಿದ್ದೀವಿ, ನಾವು ಬ್ರಹ್ಮನಿನ ನಾವು ಎತ್ಕೊಂಡಿದ್ದೀವಿ, ಈ ಮೊಮ್ಮಕ್ಕಳು ನೋಡ್ತಿದ್ದೀವಿ. ನಾನು ಗುಡಿ ಹತ್ರ ಹೇಳಿದ್ದೀನಿ, ನಿಮ್ಮ ಮೊಮ್ಮಕ್ಕಳು ಮದುವೆ ಆಗೋವರೆಗೂ ಇಷ್ಟೇ ಆಕ್ಟಿವ್ ಆಗಿರ್ಬೇಕು, ಕಡಿಮೆ ಆಗೋದೇ ಇಲ್ಲ, ತಕ್ಕದೇ ಇಲ್ಲ. ಅದಕ್ಕಾಗಿ ಅವ್ರ ಮೊಮ್ಮಕ್ಕಳ ಮದುವೆ ಮಾಡಿ ಮರಿಮಕ್ಕಳವರೆಗೂ ಕೂಡ ನಾವು ಅವ್ರನ್ನ ನೋಡ್ತೇವೆ. ಅವ್ರು ಇರೋವರೆಗೂ ಕೂಡ ಅಭಿವೃದ್ಧಿ ಅಂದ್ರೆ ಜನಾರ್ದನ್ ರೆಡ್ಡಿ ಅವರು, ಜನಾರ್ದನ್ ರೆಡ್ಡಿ ಅಂದ್ರೆ ಅಭಿವೃದ್ಧಿ, ಈ 2 ಮುಂದಕ್ಕೆ ಹೋಗ್ಬೇಕಂತ ನಾನು ಬಯಸ್ತಾ, ಆ ದೇವರವರಿಗೆ ಆರೋಗ್ಯವನ್ನು ಕೊಟ್ಟು ಎಲ್ಲ ರೀತಿಯ ಸಹಾಯ ಸಹಕಾರಗಳನ್ನ ಆಶೀರ್ವಾದ ನೀಡಬೇಕಂತ ಹೇಳ್ತಾ
2008ರ ಒಂದು ವೈಭವ 22ರಲ್ಲಿ ಮರು ಕಳಿಸುತ್ತೇನೆ. ಇವತ್ತು ಅವತ್ತು ನಮಗೆ ಸಂಡೂರು ಅಂತ ಡಿವಿದಿದ್ದು ನೀವು ಸಂಡೂರು ಅಂತ ನಮಗೆ ಡಿವಿದಿದ್ದು 28ರಲ್ಲಿ ಸಂಡೂರು ಕೂಡ ಗೆದ್ದು ಅಖಂಡ ಬಳ್ಳಾರಿ ಜಿಲ್ಲೆಯಲ್ಲಿ ಜನಾರ್ದನ್ ರೆಡ್ಡಿ ಸಾರ್ ಅವರ ನೇತೃತ್ವದಲ್ಲಿ 10 MLAಗಳು ಗೆದ್ದೇ ಗೆದ್ದು ಅಂತ ಹೇಳ್ತಿನ. ಇವತ್ತು ಎಷ್ಟೋ ಕಷ್ಟಗಳು ಬಂದಾಗ ಸಣ್ಣ ಕಷ್ಟಗಳು ಬಂದ್ರೆ ಏನೆಲ್ಲ ಆಗೋಗ್ತಾರೆ. ಇವತ್ತು ನಾವು ಪ್ರತಿ ಸಲ ಹೇಳ್ತಾ ಇರ್ತಾರೆ, ಕಷ್ಟಗಳು ಕೆಲವ್ರನ್ನ ಹಾಳು ಮಾಡ್ತವೆ, ಕಷ್ಟಗಳು ಕೆಲವರ ನಾಶ ಮಾಡ್ತವೆ, ಕಷ್ಟಗಳು ಕೆಲವರ ಮರುಸೃಷ್ಟಿರ್ತವೆ. ಇವತ್ತು ಜನಾರ್ದನ್ ರೆಡ್ಡಿ ಸಾರ್ ಅವರು ಮರುಸೃಷ್ಟಿಯಾಗಿದ್ದಾರೆ. 14 ವರ್ಷ ಇತಿಹಾಸ ಹಿಡಿದ ರಾಮಾಯಣ ಮತ್ತು ಮಹಾಭಾರತ 14 ವರ್ಷ ಯಾರು ವನವಾಸ ಅನುಭವಿಸ್ತಾರೆ ಅವರು ಮುಂದೆ ಸಾಮ್ರಾಜ್ಯ ಕಟ್ಟೇ ಕಟ್ತಾರೆ ಅಂತ ಹೇಳ್ತೇನೆ. ಇವತ್ತು ಜನಾರ್ದನ್ ರೆಡ್ಡಿ ಸಾರ್ ಅವರು ಕೂಡ ಮುಂದೆ ಸಾಮ್ರಾಜ್ಯ ಕಟ್ತಾರೆ, ಒಂದು ದೊಡ್ಡ ಪದವಿಗೆ ಹೋಗ್ತಾರೆ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತಾರೆ. ಗಾಲಿ ಜನಾರ್ದನ್ ರೆಡ್ಡಿ ಅವರ 58ನೇ ಹುಟ್ಟುಹಬ್ಬದ ಕಾರ್ಯಕ್ರಮ. ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತರಿರುವ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಅಭಿವೃದ್ಧಿಯ ಹರಿಕಾರರು, ಗಂಗಾವತಿಯ ಜನಪ್ರಿಯ ಶಾಸಕರು ಆಗಿರುವ ಸನ್ಮಾನ್ಯ ಶ್ರೀ ಗಾಲಿ ಜನಾರ್ದನ್ ರೆಡ್ಡಿ ಅವರಿಗೆ, ಮಾಜಿ ಶಾಸಕರು ನನ್ನ ಭಾವ ಆಗಿರುವ ಗಾಲಿ ಸೋಮಶೇಖರ್ ರೆಡ್ಡಿ ಅವರಿಗೆ, ಬಂಗಾರು ಹನುಮಂತ್ ಅವರಿಗೆ, ದಿವಾಕರ್ ಅಣ್ಣ ಅವರಿಗೆ, ದರಪ್ಪ ನಾಯಕ್ ಅವರಿಗೆ, ದಮ್ಮೂರು ಶೇಖರ್ ಅವರಿಗೆ, ಕಲ್ಯಾಣ ಸ್ವಾಮೀಜಿ ಅವರಿಗೆ ಅವರ ಪಾದಗಳಿಗೆ ನಮಸ್ಕರಿಸುತ್ತಾ, ರಾಮಚಂದ್ರ ರೆಡ್ಡಿ ಅಣ್ಣ ಅವ್ರಿಗೆ, ರಾಜಶೇಖರ್ ಅಣ್ಣ ಅವ್ರಿಗೆ, ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ ಜನಾರ್ದನ್ ರೆಡ್ಡಿ ಅಭಿಮಾನಿಗಳಿಗೆ, ಕಾರ್ಯಕರ್ತ ಬಂಧುಗಳಿಗೆ, ಅಣ್ಣ ತಮ್ಮದರಿಗೆ, ಅಕ್ಕ ತಂಗಿಯರಿಗೆ ಎಲ್ಲರಿಗೂ ನನ್ನ 2 ಕೈಗಳನ್ನು ಮುಗಿದು ಮೊಟ್ಟ ಮೊದಲು ನನ್ನ ತುಂಬ ಹೃದಯದ ನಮಸ್ಕಾರಗಳನ್ನು ಹೇಳುತ್ತೇನೆ. ಬಂಧುಗಳೇ, ನಿಮ್ಮೆಲ್ಲರ ಆಶೀರ್ವಾದದಿಂದ, ಬಳ್ಳಾರಿ ಗ್ರಾಮ ದೇವತೆ ತಾಯಿ ಕನಕದುರ್ಗಮ್ಮ ಆಶೀರ್ವಾದದಿಂದ, ಅಂಜನಾದ್ರಿ ಆಂಜನೇಯನ ಆಶೀರ್ವಾದದಿಂದ ಇವತ್ತು ನಿಮ್ಮೆಲ್ಲರ ಜೊತೆಯಲ್ಲಿ ಜನಾರ್ದನ್ ರೆಡ್ಡಿ ಅವರು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಳ್ತಾ ಇರೋದು ನನಗೆ ತುಂಬಾ ಸಂತೋಷದ ವಿಷಯ. ಹೋದ ವರ್ಷ ನಾನು ಕನಕದುರ್ಗಮ್ಮಗೆ ಒಂದು ಅರ್ಕೆ ಹೊತ್ಕೊಂಡಿದ್ದೀನಿ. ಮುಂದಿನ ವರ್ಷ ನನ್ನ ಪತಿ ಜನಾರ್ದನ್ ರೆಡ್ಡಿ ಅವರ ಜೊತೆ ಬಂದು ಹುಟ್ಟುಹಬ್ಬ ದಿನ ನಿನ್ನ ದರ್ಶನಕ್ಕೆ ಬರಬೇಕು ಅಂತ ಇವತ್ತು ಜನಾರ್ದನ್ ರೆಡ್ಡಿ ಅವರು ಬಳ್ಳಾರಿಗೆ ಬಂದಿದ್ದಾರೆ. ಜನಾರ್ದನ್ ರೆಡ್ಡಿ ಅವರಿಗೆ ಆ ತಾಯಿ ಆಯುಷ್ ಆರೋಗ್ಯವನ್ನು ಕೊಟ್ಟು ಕಾಪಾಡಬೇಕಂತ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನನ್ನ ಮನಸ್ಸಲ್ಲಿ ಒಂದು ವಿಷಯ ಇದೆ, ಹಂಚಿಕೊಳ್ಳಲು ಇಷ್ಟಪಡ್ತೇನೆ. ಬಂಧುಗಳೇ, ಶ್ರೀರಾಮಚಂದ್ರಮೂರ್ತಿ ತಂದೆ ದಶರಥ ಮಹಾರಾಜನ ಮಾತಿನಂತೆ ರಾಜ್ಯ ಬಿಟ್ಟು 14 ವರ್ಷ ವನವಾಸಕ್ಕೆ ಹೋಗ್ತಾರೆ. ರಾಜ್ಯ ಬಿಟ್ಟಿದ್ರು ಶ್ರೀರಾಮಚಂದ್ರಮೂರ್ತಿ ರಾಜನ ಪಾಂಡವರು ಕೌರವರ ಮೋಸದಿಂದ ಸೋತು ಪಾಂಡವರು 12 ವರ್ಷ ಅರಣ್ಯವಾಸಕ್ಕೆ, 1 ವರ್ಷ ಅಜ್ಞಾತವಾಸಕ್ಕೆ ಹೋಗ್ತಾರೆ. ಆದ್ರೂ ಅವರು ಸೋತು ಹೋದ್ರು ಯಧಿಷ್ಠಿರನು ರಾಜನೇ. ರಾಜ್ಯದ ಜೊತೆ ಕೆಲಸ ಇಲ್ಲ, ಗೆಲುವಿನ ಜೊತೆ ಸಂಬಂಧ ಇಲ್ಲ. ಒಂದು ವ್ಯಕ್ತಿತ್ವ ಇದ್ರೆ ರಾಜು ಎಲ್ಲಿದ್ರು ರಾಜನೇ. ಜನಾರ್ದನ್ ರೆಡ್ಡಿ ಅವರು ಎಲ್ಲಿದ್ರು ಜನಾರ್ದನ್ ರೆಡ್ಡಿ ಅವರು ಉಸಿರಿರೋ ತನಕ, ಇಲ್ಲಿ ತನಕ ಬಳ್ಳಾರಿಯಲ್ಲಿ ನಾವೆಲ್ಲರೂ ಬಳ್ಳಾರಿಯ ಹುಲಿ, ಅಭಿವೃದ್ಧಿಯ ಹುಲಿ ಯಾರಪ್ಪ ಅಂತಂದ್ರೆ ಏನು ಹೇಳ್ತೀವಿ ನಾವು? ಜನಾರ್ದನ್ ರೆಡ್ಡಿ ಅವರಂತಾನೆ ನಾವು ಹೇಳ್ತೀವಿ. ತಮ್ಮೆಲ್ಲರ ಆಶೀರ್ವಾದ ಹೀಗೆ ಇರಲಿ. ನಿಮ್ಮೆಲ್ಲರ ಆಶೀರ್ವಾದದಿಂದ ಜನಾರ್ದನ್ ರೆಡ್ಡಿ ಅವರು ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಇನ್ನೂ ಶಕ್ತಿ ಬರಲಿ ಅಂತ ತಮ್ಮೆಲ್ಲರಲ್ಲಿ ಪ್ರಾರ್ಥನೆ ಮಾಡುತ್ತಾ, ತಮ್ಮೆಲ್ಲರಲ್ಲಿ ನಂದು ಇನ್ನೊಂದು ಬಂದ್ವಿ ರಕ್ತದಾನ ಶಿಬಿರ ಇದೆ, ದಯಮಾಡಿ ಎಲ್ಲರೂ ರಕ್ತದಾನವನ್ನು ಮಾಡಿ ಜೀವವನ್ನು ಉಳಿಸಿ ಅಂತ ತಮ್ಮೆಲ್ಲರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಬಂಧುಗಳೇ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.